ಈಗ ಫಿನಾನ್ಷಿಯಲ್ ಎಷ್ಟು ಸ್ಟೆಬಿಲಿಟಿ ಇದ್ದೀರಿ ಅಂತ ಫಿನಾನ್ಷಿಯಲಿ ತುಂಬ ವೀಕ್ ಇದ್ದೀವಿ ಅಂತ ಫಿಲಮ್ ಚೇಂಬರಿಗೆ ಹೇಳಿರೋದ್ರಿಂದ ಸಿಕ್ಕಾಪಟ್ಟೆ ವೀಕ್ ಇದ್ದೀವಿ ಫೈನಾನ್ಷಿಯಲಿ. ನಮ್ಮ ತಂದೆಯವರೇ ಹೆಂಗೊಂದು ಮನೆ ನಡೆಸ್ತಾ ಇದ್ರು, ಅದು ಇದು ಶೂಟಿಂಗ್ ಹೋಗಿ ಬರ್ತಿದ್ರು. ನಮ್ದು ಏನಾದರೂ ಆದರೆ ನಾವು ಶೂಟಿಂಗ್ ಅದಕ್ಕೆ ಆ್ಯಕ್ಟ್ ಮಾಡ್ತಾಯಿದ್ರು. ಅವರು ಸ್ಕ್ರಿಪ್ಟ್ ವರ್ಕ್ ಮಾಡ್ಕೋತಾ ಇದ್ರು. ನಾನು ಅಲ್ಲಿ ಚಿಕ್ಕಪುಟ್ಟ ಆ್ಯಕ್ಟ್ ಮಾಡ್ತಾಯಿದ್ದೆ. ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಓಡಾಡ್ತಾ ಇದ್ದೆ ನಾನು ಅವ್ರ ಜೊತೆ ಸೇರಿಕೊಂಡು. ಅವರು ಯಾವುದಾದ್ರೂ ಮಾಡೋಣ ಜೊತೆಲಿ ಸೇರಿಕೊಂಡು ಓಡಾಡ್ತಾಯಿದ್ರು. ಬಟ್ ಅವಕಾಶಗಳು ಸಿಗಲಿಲ್ಲ ಅಷ್ಟೇ ಹೊರತಾಗಿ ನಮ್ಮ ಪ್ರಯತ್ನ ತುಂಬ ಮಟ್ಟಿಗೆ ನಾವಿಬ್ಬರು ಪ್ರಯತ್ನಗಳು ಮಾಡ್ತಾನೆ ಇದ್ದೀವಿ. ನನಗೆ ತಂದೆ ಥರ ಇರಲಿಲ್ಲ, ಅವರೊಂದು ಸ್ನೇಹಿತನ ಥರನೇ ಇದ್ರು ನನ್ನ ಜೊತೆ. ಏನಾದರೂ ಇದ್ದರೆ ಡಿಸ್ಕಸ್ ಮಾಡೋದು, ನಾನು ಅವರು ಮಾತುಕತೆ ಮಾಡೋದು. ಸ್ಕ್ರಿಪ್ಟಲ್ಲಿ ಏನಾದರೂ ಅವ್ರು ಏನಾದ್ರು ಸ್ಕ್ರಿಪ್ಟ್ ಮಾಡಿದ್ರೆ ಕೂರಿಸ್ಕೊಂಡು ಮಾತಾಡೋರು, ನೋಡೋದು ಮಾಡಿದ್ದೀನಿ ಅದು ಮಾಡಿದ್ದೀನಿ. ಐ ಮಿಸ್ ಮೈ ಫ್ರೆಂಡ್. ನಾವು 4 ಜನ ಅಣ್ಣ ತಮ್ಮಂದಿರಮ್ಮ, ಅದರಲ್ಲಿ ಒಬ್ಬರು ಇಲ್ಲ. ನನಗಿಂತ ಚಿಕ್ಕವನೊಬ್ಬರು 2017ರಲ್ಲಿ ತೀರ್ಕೊಂಡ್ರು. ಇನ್ನೊಬ್ರು ಹೈದರಾಬಾದಲ್ಲಿ ಇದ್ದಾರೆ, ಬರ್ತಾ ಇದ್ದಾರೆ. ಅವರು ಬೆಳಗ್ಗೆ ಅಷ್ಟಲ್ಲಿ ಎಲ್ಲಿರ್ತಾರೆ, ಕೊನೆಯವರು ಚರ್ಚ್ ಹತ್ರ ಹೋಗಿದ್ದಾರೆ. ಅವರು ನಮ್ಮ ಜೊತೆಲೇ ಇದ್ದಾರಮ್ಮ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ರೆ ನಾನು ನಮ್ಮ ತಂದೆ ಇಬ್ಬರೇ. 4 ಗಂಟೆ. ನಾಳೆ ಬೆಳಗ್ಗೆ 10ರಿಂದ 1 ಗಂಟೆ ರವೀಂದ್ರ ಕಲಾಕ್ಷೇತ್ರ ಹತ್ರ ಮಾಡ್ತಾ ಇದ್ದಾರೆ. ಅದಾದಮೇಲೆ ನಮ್ಮ ಉತ್ರಳ್ಳಿ ಸೆಂಟ್ ಆಂಟೋನೀಸ್ ಚರ್ಚಲ್ಲಿ ಮಾಸ್ ಇರುತ್ತೆ 3 ಗಂಟೆಲಿ. ಆಮೇಲೆ ಇಲ್ಲಿ ನಮ್ಮ ಟಾಟಾ ಪ್ರಮೋಂಟ್ ಹತ್ರ ಇಳಿಬೆ ಬೆಟ್ಟ ಇದೆಯಲ್ಲ, ಅಲ್ಲಿ ಮಣ್ಣು ಮಾಡ್ತಾ ಇದ್ದೀವಿ ಸಂಜೆ. ತಂದೆ ಏನಾದರೂ ಆಸೆ ಹೇಳ್ಕೊಂಡಿದ್ರ ಅಥವಾ ಏನಾದರೂ ಕನಸುಗಳನ್ನು ಹೇಳ್ಕೊಂಡಿದ್ರೆ? ಯಾಕಂದ್ರೆ ನೀವಿಬ್ರು ಫಿಲಮ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ತಂದೆಗೆ ಏನಾದರೂ ಆಸೆ? ಕೊನೆಯದಾಗ ಒಂದು ಸಿನಿಮಾ ಆದರೂ ಡೈರೆಕ್ಷನ್ ಮಾಡ್ಬೇಕು ಕಣೋ ನಾನು, ಇಲ್ಲ ನೀನಾದರೂ ಒಂದು ಡೈರೆಕ್ಷನ್ ಮಾಡೋ, ನನಗೆ ಖುಷಿ ಆಗುತ್ತೆ ಅಂತ ಹೇಳಿದರು. ಈ ವಾಸ್ ವೆರಿ ಮಚ್ ಹ್ಯಾಪಿ ಟು ಡೈರೆಕ್ಟ್ ಮೂವಿ. ನಾನು ಒಂದು ಸಿನಿಮಾ ಮಾಡಿ ತೋರಿಸ್ಬೇಕು ಸಿನಿಮಾ ಇಂಡಸ್ಟ್ರಿಗೆ. ಸಾಹಸ ಸಿಂಹ ಅಂತ ಸಿನಿಮಾ ಕೊಟ್ಟು ನಾನು ಕೈ ಕಟ್ತಂಗೆ ಆಗಿದೆ. ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇದ್ರು. ವಿಷ್ಣು ಸರ್ಗೆ 20ಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ದೇಶನ. ಹೌದು, ಇಬ್ರು ಒಡನಾಟ ತುಂಬ ಚೆನ್ನಾಗಿತ್ತು ಅವರಿಬ್ಬರದ್ದು ಒಡನಾಟ. ವಿಷ್ಣು ಸರ್ ಜೊತೆ ತುಂಬ ಈ ವಾಸ್ ವೆರಿ ಗುಡ್. ವಿಷ್ಣು ಸರ್ ಬಂದು ಹೋಗ್ತಾ ಇದ್ರಲ್ಲ. ವಿಷ್ಣು ಸರ್ ಆಗಲಿ, ಟೈಗರ್ ಪ್ರಭಾಕರ್ ಅವರು ಸಿಕ್ಕಾಪಟ್ಟೆ ಕ್ಲೋಸ್ ಇದ್ರು ನಮಗೆ. ಸಿಕ್ಕಾಪಟ್ಟೆ ಕ್ಲೋಸ್ ಅಂದರೆ ಅವರು ಮನೆ ಹತ್ರ ನೋಡ್ಕೊಂಬರೋರು, 2 ವೀಲರ್ ತೊಗೊಂಡು ನಮ್ಮ ತಂದೆ ನೋಡ್ಕೊಂಬರೋರು. ಕೆಳಗಡೆನೇ ಅವ್ರ ಫ್ರೆಂಡ್ಸ್ಗಳ ಥರ ಅದು, ಕೆಳಗಡೆ ಕರೆಯೋರು, ಅವರು ಜೋ ಜೋ ಅಂತ ಕರೆಯೋರು. ಸೊ ದೇ ವರ್ ವೆರಿ ಕ್ಲೋಸ್. ಇಂಡಸ್ಟ್ರಿ ಕಡೆಯಿಂದ ನಮಗೆ ಅಲ್ಲಿ ಚೇಂಬರಿಂದ ಎಲ್ಲ ಸಪೋರ್ಟ್ ಮಾಡ್ತಾರೆ. ರಾಕ್ಲೈನ್ ವೆಂಕಟೇಶ್ ಅವರು ಬರ್ತಾ ಇದ್ದಾರೆ. ಅವ್ರು ಫೋನ್ ಮಾಡಿದ್ರು ನನಗೆ, ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಯಾಕಂದ್ರೆ ನಮ್ಮ ಮಗುವಿಂದ ಅವರೇ ನೋಡಿದ್ದಾರೆ. ಬರ್ತಾ ಇದ್ದೀನಿ ನಾನು ಅಂತ. ವಿಷ್ಣುವರ್ಧನ್ ಅವ್ರ ಕುಟುಂಬ ನಿಮ್ಮ ತಂದೆಯವ್ರ ಜೊತೆಗೆ ಆಪ್ತರಾಗಿದ್ರು. ಸೊ ಅವ್ರ ಕಡೆ ಏನಾದ್ರು ಫೋನ್ ಇನ್ನೂ ಬಂದಿಲ್ಲ. ಮೋಸ್ಟ್ಲಿ ಮಾಡಿರ್ಬೋದೇನೋ. ನಾನು ಈ ಟೆನ್ಷನಲ್ಲಿ ನಾನು ಅಬ್ಸರ್ವ್ ಮಾಡಿಲ್ಲ. ಅದು ಕಾಲ್ಸ್ ಇನ್ನೂ ಬಂದಿಲ್ಲ. ಓಕೆ ಥ್ಯಾಂಕ್ಸ್ ಅಲ್ಲ.